ನಮಸ್ಕಾರ ಸ್ನೇಹಿತರೆ KPSC ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೀವಿ. ಫಿಸಿಕ್ಸಲ್ಲಿ ಇವತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ ಮಾಡೋಣ. ನೋಡಿ, ಫಿಸಿಕ್ಸಲ್ಲಿ ನಾವು ಆಲ್ರೆಡಿ ಎಲೆಕ್ಟ್ರಾನಿಕ್ಸು, ಮ್ಯಾಗ್ನೆಟಿಸಮು, ಗ್ರಾವಿಟೇಷನ್ನು, ಸೌಂಡು, ಎಲೆಕ್ಟ್ರಿಸಿಟಿ ಎಲ್ಲ ಮುಗಿಸಿದ್ದೀವಿ. ಇವತ್ತು ಇದನ್ನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಇದರಲ್ಲಿ ಏನು ಬರುತ್ತೆ? ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೇನು? ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬರುತ್ತೆ, ಅಂದರೆ ಅದರಲ್ಲಿ ಯಾವ ವಿಧದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆ, ಸೊ ಅದ್ರ ಬಗ್ಗೆ ಓದಬೇಕಾಗತ್ತೆ. ಲೇಸರ್ ಬಗ್ಗೆ ಓದಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಈ ಚಾಪ್ಟರಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ತುಂಬ ಜನ ಎಕ್ಸಾಮ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಎಕ್ಸಾಮ್ ಸ್ನೇಹಿತರೆ ಮೋಸ್ಟ್ ಪ್ರಾಬಬ್ಲಿ ಈ ವೀಕ್ ಅಥವಾ ಬೈ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಗೊತ್ತಾಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಗೊತ್ತಾಗುವಂಥ ಚಾನ್ಸಸ್ ಇದೆ. ನಿಮಗೆ KPSC ಇಂದ ಅದರ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ನೋಟ್ ರಿಲೀಸ್ ಆಗುತ್ತೆ, ನೋಂದಿಟ್ಟುವರೆಗೆ ಗೊತ್ತಾಗುತ್ತೆ ಎಕ್ಸಾಮ್ಗೆ. ಬಟ್ ನೀವು ಓದೋದಂತೂ ಓದ್ತಾ ಇರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ರಿವಿಷನ್ ವೆರಿ ಇಂಪಾರ್ಟೆಂಟ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದ್ದೀವಿ, ಅದರ ಒಂದು ಪ್ಲೇಲಿಸ್ಟ್ ಸಪರೇಟ್ ಇದೆ ಸ್ನೇಹಿತರೆ. ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಪೇಪರ್ 2 ನಾವು ಫಿಸಿಕ್ಸ್ ಜಿಯೋಗ್ರಫಿ ಕಾನ್ಸಂಟ್ರೇಟ್ ಮಾಡಿ ಕಂಪ್ಲೀಟ್ ಮುಗಿಸ್ಬೇಕು ಅಂತ ವಿಡಿಯೋಗಳ ಮಾಡ್ತಾ ಇದ್ದೀವಿ. ಅಂದರೆ ಇದು ಕಂಪ್ಲೀಟ್ ನೋಟ್ಸ್ ವಿತ್ MCQs, ಥಿಯರಿ ಚಾಪ್ಟರ್ ವೈಸ್ ಮತ್ತು MCQsಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಇರ್ತಕ್ಕಂಥ PDF ಬೇಕಂದ್ರೆ ತೊಗೋಬೋದು. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಅಲ್ಲಿ ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್ ಕರೆಕ್ಟಾಗಿ ಹಾಕಿ ಪೇ ಮಾಡಿದ್ರೆ ನಿಮಗೆ ಇಮೇಲ್ಗೆ ಬರುತ್ತೆ. ಓಕೆ, ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಇನ್ನೊಂದು ಇಮೇಲ್ ಬರುತ್ತೆ. ಅದರೊಳಗೆ ಡೌನ್ಲೋಡ್ ಅಂತ ಬರ್ತಿರುತ್ತೆ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಲಿಂಕ್ಸ್ಗಳನ್ನ ಓಕೆ, PDF ಡೌನ್ಲೋಡ್ದು ಮತ್ತು ಪ್ಲೇಲಿಸ್ಟು, ಸೊ ಎಲ್ಲನೂ ಕೂಡ ಕೊಟ್ಟಿರ್ತೀವಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕು ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ. ಸಾರಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಸೊ ಇದನ್ನು ಬಗ್ಗೆ ನೋಡೋದಾದರೆ, ಈಗ ಸೂರ್ಯನಿಂದ ಬರುತ್ತೆ ನೋಡಿ, ಇಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ವಿದ್ಯುತ್ ಕಾಂತೀಯ ವಿಕಿರಣ ಅಂತ ಕರಿತೀವಿ. ಇದು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇನಿದೆ, ಲಂಬವಾಗಿ ಒಂದಕ್ಕೊಂದು 90 ಡಿಗ್ರಿಲಿ ಹೋಗ್ತಾ ಇರುತ್ತೆ. ಇಟ್ ಹ್ಯಾಸ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ನೋಡಿ ಇದಿದೆಯಲ್ಲ, ಸೈನುಸಾಯ್ಡಿಯಲ್ ಅಂತ ಕರಿತೀವಿ. ಅಂದರೆ ಸೈನುಸಾಯ್ಡಿಯಲ್ ಅಂತಂದರೆ ಸೈನ್ ವೇವ್ ಥರ ಇರುತ್ತೆ. ಆ್ಯಂಡ್ ಇದಕ್ಕೆ ಲಂಬವಾಗಿರುತ್ತೆ, ಒಂದು ಹಿಂಗೆ ಹೋಗ್ತಾ ಇದ್ರೆ ಒಂದು ಹಿಂಗೆ ಹೋಗ್ತಾ ಇರುತ್ತೆ, ಇದಕ್ಕೂ ಲಂಬವಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸ್ನೇಹಿತರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಕ್ಕಂಥದ್ದು ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಎರಡೂ ಕೂಡ ಹೌ ಇಟ್ ಈಸ್ ಪಾಸಿಬಲ್ ಅಂತ. ಅಂದರೆ ಎಲೆಕ್ಟ್ರಾನ್ಸ್ನ ಆಕ್ಸಿಲರೇಟಿಂಗ್ ಮಾಡಬೇಕು ನಾವು, ಆಕ್ಸಿಲರೇಟಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಆಕ್ಸಿಲರೇಟಿಂಗ್ ಚಾರ್ಜ್ ಅಥವಾ ಆಕ್ಸಿಲರೇಟಿಂಗ್ ಚಾರ್ಜಸ್ ಅಂತ ಕರಿತೀವಿ. ಒಂದು ಆಟಮ್ನಲ್ಲಿರ್ತಕ್ಕಂಥ ಚಾರ್ಜಸ್ನ ಆಕ್ಸಿಲರೇಟ್ ಮಾಡಿದಾಗ ನಮಗೆ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸಿಗ್ತಕ್ಕಂಥದ್ದು. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ರೆಡಿ ನಾವು ಹಿಂದೆ ಚಾಪ್ಟರ್ಗಳಲ್ಲಿ ಓದಿದ್ದೀವಿ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇದಕ್ಕಿಂತ ಮುಂಚೆ ನಾನು ಸೌಂಡ್ ಅಂತಕ್ಕಂಥ ಒಂದು ಚಾಪ್ಟರ್ ಕೂಡ ಮಾಡಿದ್ದೀವಿ, ಶಬ್ದ. ಅದರಲ್ಲಿ ನಾವು ಆಂಪ್ಲಿಟ್ಯೂಡ್ ಅಂದ್ರೇನು, ಫ್ರೀಕ್ವೆನ್ಸಿ ಅಂದ್ರೇನು, ಇವೆಲ್ಲ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬೇಸಿಕ್ ನಾವು ತಿಳ್ಕೊಬೇಕಾರೆ, ಫಸ್ಟ್ ಬೇಸಿಕ್ ಬಗ್ಗೆ ಹೋಗ್ಬೇಕಾರೆ, ಇಟ್ ಈಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆಯಲ್ಲ, ಇದು ಒಂದು ರೀತಿ ಕಾನ್ಸ್ಟೆಂಟು ಇನ್ ವ್ಯಾಕ್ಯೂಮ್ ಅಂದರೆ ಇದಕ್ಕೆ ಯಾವುದೇ ಆದ ಮಾಧ್ಯಮ ಬೇಕಾಗಿಲ್ಲ. ಇದು ಯೂಶಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಯಾವುದಾದ ಮಾಧ್ಯಮ ಬೇಕಾದ್ರೆ ವ್ಯಾಕ್ಯೂಮಲ್ಲೂ ಆಗುತ್ತೆ. ಇನ್ ಸ್ಪೇಸಲ್ಲಿ ಸ್ಪೀಡ್ ಆ ಒಂದು ಲೈಟಲ್ಲಿ ಟ್ರಾವೆಲ್ ಮಾಡುತ್ತೆ, ಸ್ಪೀಡ್ ಆಫ್ ಲೈಟ್. ಓಕೆ, ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡಲ್ಲಿ ಇನ್ ಸ್ಪೇಸಲ್ಲಿ ಇದು ಟ್ರಾವೆಲ್ ಮಾಡುತ್ತೆ. ಅಂದರೆ ಇದು ಯಾವುದೇ ಮಾಧ್ಯಮ ಬೇಕಾಗಿಲ್ಲ, ನೋ ರಿಕ್ವೈರ್ಡ್ ಆಫ್ ಮೀಡಿಯಮ್. ಇದನ್ನ ಟ್ರಾನ್ಸ್ವರ್ಸ್ ಇನ್ ನೇಚರ್, ಅಡ್ಡಾಲೆಗಳು ಅಂತ ಕೂಡ ಕರಿತೀವಿ. ಈಗ ಇದ್ರ ಬಗ್ಗೆ ನಾವು ಸ್ವಲ್ಪ ಸ್ಟಡಿ ಮಾಡಬೇಕಾದ್ರೆ ಒಂದಷ್ಟು ಟೆಕ್ನಿಕಲ್ ಟರ್ಮ್ ಬಗ್ಗೆನೂ ಕೂಡ ಗೊತ್ತಿರಬೇಕು. ಅದನ್ನು ನಾನು ಸೌಂಡಲ್ಲೂ ಕೂಡ ಹೇಳಿದೆ, ಇಲ್ಲೂ ಕೂಡ ನಿಮಗೆ ಒಂದ್ಸಲ ಅರ್ಥ ಮಾಡಿಸ್ತೇನೆ. ಈಗ ಇದು ಸೈನ್, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಇನ್ನೊಂದು ಕಾಣಿಸ್ತಾ, ನೋ ಪ್ರಾಬ್ಲಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಏನಾಗುತ್ತೆ, ದೇ ಆರ್ ಇನ್ ಫೇಸ್ ಅಂತೀವಿ. ಫೇಸ್ ಅಂದರೆ ಈ ಎರಡು ಪಾಯಿಂಟು ಸೇಮ್ ಟೈಮ್, ಈಗ ಇದು ಹಿಂಗೆ ಹೋದ್ರೆ ಇದು ನೋಡಿ, ಇದು ಹಿಂಗೆ ಹೋಗುತ್ತೆ, ಅಥವಾ ದೀಸ್ 2 ಪಾಯಿಂಟ್ಸು ಇದು ಹಿಂಗೆ ಹೋಗ್ತಾ ಇದ್ರೆ ಈ ಡೈರೆಕ್ಷನ್ ಇದು ಕೂಡ ಹಿಂಗೆ ಹೋಗ್ತಾ ಇರುತ್ತೆ. ಅಂದರೆ ಇದು ಕಂಟಿನ್ಯೂಸ್ಲಿ ಜನರೇಟಿಂಗ್ ಅಲ್ವಾ, ಇಟ್ ಈಸ್ ಇನ್ ಫೇಸ್ ಅಂತ ಕರಿತೀವಿ.
ಅಂಡ್ ಆಂಪ್ಲಿಟ್ಯೂಡ್ ಅಂದ್ರೆ ಏನ್ ಗೊತ್ತು, ನಾನು ನಿಮಗೆ MCQ ಮಾಡ್ಬೇಕಾದ್ರೆ ಹೇಳಿದೆ ವಾಟ್ ಈಸ್ ಆಂಪ್ಲಿಟ್ಯೂಡ್ ಅಂತ. ದಿಸ್ ಇಸ್ ಲಾಂಗ್ ಆಂಪ್ಲಿಟ್ಯೂಡ್ ಅಂದ್ರೆ ದೊಡ್ಡದಿರುತ್ತೆ, 1 ಸೆಕೆಂಡ್. ಲಾಂಗ್ ಆಂಪ್ಲಿಟ್ಯೂಡ್ ಅಂದ್ರೆ ದೊಡ್ಡದಿರುತ್ತೆ, ಶಾರ್ಟ್ ಆಂಪ್ಲಿಟ್ಯೂಡ್ ಚಿಕ್ಕದಿರುತ್ತೆ. ದಿಸ್ ಇಸ್ ಆಂಪ್ಲಿಟ್ಯೂಡ್. ಫ್ರೀಕ್ವೆನ್ಸಿ ಅಂತಂದ್ರೆ ಏನು, ಒಂದು ಈಗ ಇದು ಪೀಕ್, ಇದೇ ಪೀಕು ಇದು ಪೀಕ್, ಅಥವಾ ಇದಾದ್ರೂ ಆಗ್ಬೋದು, ಅಥವಾ ಎರಡು ಇದು ವ್ಯಾಲಿ ಅಂತ ಕರಿಬೋದು, ಅಥವಾ ಕ್ರೆಸ್ಟ್ ಅಂಡ್ ಟ್ರಫ್ ಅಂತ ಕರಿತೀವಿ ಟೆಕ್ನಿಕಲ್ ವರ್ಡ್ಗಳಲ್ಲಿ. ನಿಮ್ಗೆ ಯಾವ್ದು ಬೇಕು ಹಂಗೆ ಅನ್ಕೊಳ್ಳಿ. ಓಕೆ, ಎರಡು ಕಾನ್ಸಿಕ್ಯೂಟಿವ್, ಈಗ ಇದೆರಡು ಪಾಯಿಂಟ್ ನಡುವೆ ಇದೆಯಲ್ಲ, ದಟ್ ಈಸ್ ವೇವ್ ಅಂತ ಕರಿತೀವಿ. ಅದನ್ನ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ಸ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್, ಇದನ್ನ ನಾವು ವೇವ್ ಲೆಂತ್, ಅದನ್ನ ಲ್ಯಾಂಬ್ಡಾ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಅಂದ್ರೇನು, ದಿಸ್ ಈಸ್ ದ ಫ್ರೀಕ್ವೆನ್ಸಿ. ಅಂದ್ರೆ ಒಂದು ಸೆಕೆಂಡ್ಗೆ ಸರ್, ಒಂದು ಸೆಕೆಂಡ್ಗೆ ಅಥವಾ ಪರ್ ಸೆಕೆಂಡ್ಗೆ ಎಷ್ಟು ಒಂದು ವೇವ್ಸ್ ಜನರೇಟ್ ಆಗುತ್ತಲ್ಲ ಪರ್ ಸೆಕೆಂಡ್ಗೆ, ದಟ್ ಈಸ್ ಫ್ರೀಕ್ವೆನ್ಸಿ. ಈಗ ನಾವೆಲ್ಲ ನೋಡ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಲ್ಯಾಂಬ್ಡಾ 2 ಮೀಟರ್ ಅಂತ ಅನ್ಕೋಣ, ವೇವ್ ಲೆಂತ್ 2 ಮೀಟರ್ ಇದೆ, ಫ್ರೀಕ್ವೆನ್ಸಿ 4 ಹರ್ಟ್ಸ್ ಇದೆ ಅಂತ ಅನ್ಕೋಣ. ಅಂದ್ರೆ ಏನರ್ಥ, ಒಂದು ಸೆಕೆಂಡ್ಗೆ 4 ವೇವ್ ಇದೆ ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ನೋಡಿ, 1 2 3 4 ಅಲ್ವಾ ಸರ್. ಅಂಡ್ ದಿಸ್ ಲೆಂತ್ ಆಫ್ ದಟ್ ವೇವ್ ಲೆಂತ್ ಬಿಟ್ವೀನ್ ದ ಸೇಮ್ ಪಾಯಿಂಟ್ ಎಷ್ಟು, 2 ಮೀಟರ್ ಅಂತ ಹೇಳಿದೆ. ಸೊ ಈ 4 ವೇವ್ಗಳನ್ನ ಇಂಟರ್ವಲ್ ಆಗಿ ಮಾಡಿದ್ರೆ 2 ಮೀಟರ್ ಹಂಗೆ ನೋಡಿದ್ರೆ 4 ಇದೆ, ಟೋಟಲ್ 4 ಆಯ್ತು, 8 ಆಯ್ತು. ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ವೆಲಾಸಿಟಿ ಆಫ್ ದ ಲೈಟ್ ಕಂಡುಹಿಡಬಹುದು. ಹಾಗಾಗಿ V is equal to F into ಲ್ಯಾಂಬ್ಡಾ ಅಂತ ಕರಿತೀವಿ. ಅಂಡ್ ಇಲ್ಲಿ ನಾನು ನಿಮ್ಗೆ ಹೇಳಿದೆ ವ್ಯಾಕ್ಯೂಮ್ ಅಲ್ಲಿ ಅಂತಂದ್ರೆ ಸ್ಪೇಸ್ ಅಲ್ಲಿ ವ್ಯಾಕ್ಯೂಮ್ ಅಲ್ಲಿ ಲೈಟ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ. ಹಾಗೆ ಇದನ್ನ ಕಾನ್ಸ್ಟೆಂಟ್ ಆಗಿ ನಾವು ಟ್ರೀಟ್ ಮಾಡ್ತೀವಿ. ಏನ್ ಮಾಡ್ತೀವಿ ಅಂದ್ರೆ 3 × 10⁸ ಮೀಟರ್/ಸೆಕೆಂಡ್. ಸೊ ಈ ಫಾರ್ಮುಲಾ ನಾವು ಹಿಂಗೂ ಬರುತ್ತೀವಿ, C is equal to F into ಲ್ಯಾಂಬ್ಡಾ ಅಂತ ಬರುತ್ತೀವಿ. ಸೊ ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ ನಿಮ್ಗೆ, C is directly proportional to frequency, ಅಥವಾ V ಅಥವಾ C is directly proportional to ಲ್ಯಾಂಬ್ಡಾ. ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಈಗ ನಾವು ಈ C ನ ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ, ಇದನ್ನ ಕಾನ್ಸ್ಟೆಂಟ್, ಯಾಕಂದ್ರೆ ಲೈಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂತ ತಗೊಂಡ್ರೆ ಏನಾಗುತ್ತೆ, ಈಕ್ವೇಶನ್ ಆಗುತ್ತೆ. ಇದು ನಾನು ಇಲ್ಲಿ ಬರೀತೀನಿ ನೋಡಿ, F is equal to inversely proportional to ಲ್ಯಾಂಬ್ಡಾ. ಅಂದ್ರೆ ಫ್ರೀಕ್ವೆನ್ಸಿ ಹೆಂಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಡಿರಿವೇಶನ್ ತೋರಿಸ್ತೆ ಅಷ್ಟೇ, ಹೆಂಗ್ ಬರುತ್ತೆ ಅಂತ. ಡೈರೆಕ್ಟ್ ಆಗಿ ಒಂದು ಪಾಯಿಂಟ್ ಹಾಕ್ಬಿಡ್ಬೋದಾಗಿತ್ತು ನಾನು ನಿಮಗೆ. ಏನ್ ಹಾಕ್ಬಿಡ್ಬೋದು, ದಿಸ್ ಇಸ್ ದ ಈಕ್ವೇಶನ್. ಮೇನ್ ಬೇಕಾಗಿರೋದು ಇಷ್ಟೇ, ಇಲ್ಲಿ ಏನ್ ಬೇಕು ಮೇನು ಇಲ್ಲಿ ಬರೀತೀನಿ ನೋಡಿ, C is equal to F ಮತ್ತೆ ಲ್ಯಾಂಬ್ಡಾ ಬೇಕು, ಆರ್ V is equal to F ಲ್ಯಾಂಬ್ಡಾ ನಿಮ್ಗೆ ಕೊಟ್ಟಿರ್ತಾನೆ. ಓಕೆ, ಇದಾದ್ಮೇಲೆ ಏನು, F is inversely proportional to this, ಆರ್ ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಹಿಂಗೆ ಬರೋದ್ರೆ ಮುಗೀತು ಅಲ್ವಾ. ಹೆಂಗ್ ಬರುತ್ತೆ ಅನ್ನೋದಕ್ಕೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಸ್ನೇಹಿತರೆ. ಸೊ ಇದು ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗಳಲ್ಲಿ ತುಂಬಾ ವಿಧ ಇದೆ ಅಲ್ವಾ. ಸ್ಪೆಕ್ಟ್ರಮ್ ಅಲ್ಲಿ ನಾವು ಓದ್ತೀವಿ. ಈಗ ರೇಡಿಯೋ ವೇವ್ಸ್, ಈಗ ಒಂದು ಆಂಟೆನಾ ನಿಮ್ಗೆ ಹೇಳಿದೆ ಆಕ್ಸಿಲರೇಟಿಂಗ್ ಆಫ್ ಚಾರ್ಜಸ್ ಅಂತ. ಅಂದ್ರೆ ಆ ಚಾರ್ಜ್ ನ ಆಕ್ಸಿಲರೇಟ್ ಮಾಡಿದಾಗ, ಈಗ ವೈಫೈ ಆಂಟೆನಲ್ಲಿ ಇಲ್ಲಿ ಚಾರ್ಜ್ಗಳು ಹೋಗೋದು ಮೇಲ್ಗಡೆ ಕೆಳಗಡೆ ಓಡಾಡೋದು, ಇಲ್ಲಿಂದ ಓಡಾಡಿದಾಗ ಆ ಉತ್ಸರ್ಜನೆಯಿಂದ ಬಿಡುಗಡೆ ಆಗ್ತಕ್ಕಂಥ ವೇವ್ಸ್ ಇದೆಯಲ್ಲ, ಅದನ್ನ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ವೈಫೈಗಳಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ರೇಡಿಯೋ ವೇವ್ಸ್. ಹಂಗೆ ನಮ್ಮ ಬಾಡಿ ಒಳಗೂ ಚಾರ್ಜಸ್ಗಳು ಇರ್ತವೆ, ಹೀಟ್ ಜನರೇಟ್ ಮಾಡ್ತಾ ಇರುತ್ತೆ, ಅದನ್ನ ಇನ್ಫ್ರಾರೆಡ್ ರೇಸ್ ಅಂತ ಕರಿತೀವಿ. ಇನ್ಕ್ಯಾಂಡೆಸೆಂಟ್ ಬೆಲ್ಬಲ್ಲಿ ಈ ಒಂದು ಫಿಲಮೆಂಟ್ ಹೀಟ್ ಆಗಿ ಅಲ್ಲಿಂದ ನಮಗೆ ಲೈಟ್ ಉತ್ಪತ್ತಿ ಆಗುತ್ತೆ. ಇದೆಲ್ಲ ಯಾಕೆ ಬೇರೆ ಬೇರೆ ಆಗಿರ್ಬೇಕು, ಇಲ್ಲೂ ಚಾರ್ಜರ್ಗಳು ಆಕ್ಸಿಲರೇಟ್ ಆಗ್ತಾ ಇದೆ, ಬಟ್ ಇದು ಯಾಕೆ ರೇಡಿಯೋ ವೇವ್ಸ್ ಆಯ್ತು? ಅದು ವೇವ್ಸ್ ಎಷ್ಟಿದೆ, ಫ್ರೀಕ್ವೆನ್ಸಿ ಎಷ್ಟಿದೆ, ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಅದು ಇನ್ಫ್ರಾರೆಡ್ಡಾ, ಅದು ಲೈಟ್ ವೇವಾ, ರೇಡಿಯೋ ವೇವಾ, ಗ್ಯಾಮಾ ವೇವಾ, ಇವೆಲ್ಲ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿಲ್ಲ ಹೆಂಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಡಿವೈಡ್ ಮಾಡ್ತೀವಿ ಅಂತ ನೋಡಿ. ಹಿಂಗೆ ನಾನು ನಿಮ್ಗೆ ಹಿಂಗೆಲ್ಲ ಇಟ್ಕೊಂಡು ಹೇಳ್ಕೊಟ್ರೆ ನಿಮ್ಗೆ ಅರ್ಥ ಆಗೋದು ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಫೈನ್, ಇದನ್ನ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಒಂದು ಇದರಲ್ಲಿ ಕಂಡುಹಿಡಿತಾ ಹೋಗ್ತಾರೆ. ಹೆನ್ರಿಕ್ ಹರ್ಟ್ಸ್ ಎಂಬ ಜರ್ಮನ್ ವಿಜ್ಞಾನಿ, ಓಕೆ 1 ಸೆಕೆಂಡ್, 1887 ವಿದ್ಯುತ್ಕಾಂತ ಅಲೆ ಉತ್ಪಾದಿಸುವುದರಲ್ಲಿ ಯಶಸ್ವಿ ಆಗ್ತಾನೆ. ಮತ್ತೆ ಆ ತರಂಗಗಳ ಗುಣಗಳು ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೆಲ್ಲ ಅದರ ಗುಣಗಳು. ಏನು ಎಕ್ಸ್ಪ್ಲೇನ್ ಮಾಡಿದೆ, ದಿಸ್ ಇಸ್ ಟ್ರಾನ್ಸ್ಫರ್ ಇನ್ ನೇಚರ್, ಟ್ರಾನ್ಸ್ಫರ್ ವೇವ್ಸ್ ಅಂತ ಕರಿತೀವಿ. ಈಗೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡೋದು ನೋಡಿ. ಕಾಂತ ಮತ್ತು ವಿದ್ಯುತ್ ಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕ್ ಫೀಲ್ಡ್ ಹೊಂದಿದೆ, ಲಂಬವಾಗಿದೆ, ಪರ್ಪೆಂಡಿಕಲ್ ಈಚ್ ಅದರ್, ಅಂಡ್ ಇಟ್ ಈಸ್ ರಿಫ್ರಾಕ್ಷನ್, ಡಿಫ್ರಾಕ್ಷನ್
ಇವೆಲ್ಲ ಆಗುತ್ತೆ ಇದರಲ್ಲಿ. ನೋಡಿ, ಸಿ ಇಸ್ ಈಕ್ವಲ್ ಟು ಎಫ್ ಇಂಟು ಎನ್ ಅಥವಾ ಫ್ರೀಕ್ವೆನ್ಸಿ ಅಂತಾನು ಕೂಡ ಕರಿತೀವಿ, ಇದನ್ನ ತರಂಗ ಅಂತ ಕರಿತೀವಿ. ಓಕೆ, ಹೇಳ್ತಾ ಅರ್ಥ ಆಗ್ತಿಲ್ಲ, ಸಾರಿ. ಏನೋ ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ಅಂತ ಕರಿತೀವಿ. ನಾ ಈ ಎಲ್ಲ ಈಕ್ವೇಶನ್ಸ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಾನು ಇಲ್ಲಿ ಏನು ಹೇಳಿದೆ. ಮೇನ್ ಇಂಪಾರ್ಟೆಂಟ್ ಈಕ್ವೇಶನ್ಸು ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ, ಅದನ್ನು ಸಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಬರಿತೀವಿ. ಮತ್ತೆ ಸಿ ಇಸ್ ಕಾನ್ಸ್ಟೆಂಟ್, ಯಾಕಂದ್ರೆ ಇಟ್ ಈಸ್ ಲೈಟ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಹಾಗಾಗಿ ಎಫ್ ಇಸ್ ಈಕ್ವಲ್ ಟು 1 ಇದಾಗಿದೆ, ಇದು ಕಾನ್ಸ್ಟೆಂಟ್ ಅಲ್ಲಿ ಇದು ಕೆಳಗಡೆ ಬರುತ್ತಲ್ಲ. ಆರ್ ಲ್ಯಾಂಬ್ಡಾ ಅಥವಾ ವೇವ್ ಲೆಂತ್ ಇಸ್ ಈಕ್ವಲ್ ಟು 1 ಫ್ರೀಕ್ವೆನ್ಸಿ ಅಲ್ವಾ. ಸೊ ಅದನ್ನೆಲ್ಲ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫೈನ್ ಸರ್, ಅರ್ಥ ಆಗ್ತಿದ್ಯಾ? ಇನ್ನು ಈ ಡೆಫಿನೇಷನ್ಸ್ ಬೇಕು ಅಂದ್ರೆ ನೋಡ್ಕೊಳ್ಳಿ, ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ತುಂಬಾ ಜನ ಕೇಳ್ತೀರಾ. ಹಾಗಾಗಿ ಕನ್ನಡ ಇಂಗ್ಲೀಷ್ ಎರಡು ಇರಲಿ ಅಂತ ನಾನು ಇಲ್ಲಿ ಎರಡು ಕೂಡ ತಗೊಂಡಿದ್ದೀನಿ. ಡೆಫಿನೇಷನ್ಸ್ ಇದೆ, ನೋಡ್ಕೊಳ್ಳಿ, ಓದ್ಕೊಳ್ಳಿ ಒಂದ್ಸಲ ಬೇಕು ಅಂತ ಸ್ನೇಹಿತರೆ. ಏನಿದೆ ಡೆಫಿನೇಷನ್? ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ. ಸಾರಿ. Electromagnetic defined as a form of energy. It is generated when electrically charged particle move through the matter or a vacuum. ಅದನ್ನೆಲ್ಲ ನಾನು ಇತ್ತಾನೆ ನಿಮ್ಗೆ ಹೇಳ್ತಾ ಇದ್ದು. ಓಕೆ, ಎಲೆಕ್ಟ್ರಾನಿಕಲಿ ಚಾರ್ಜ್ ಪಾರ್ಟಿಕಲ್ ಮೂವ್ ಥ್ರೂ ದ ವ್ಯಾಕ್ಯೂಮ್ ಆರ್ ಅ ಮ್ಯಾಟರ್ ಆಲ್ಟರ್ನೇಟಿವ್ಲಿ, ಸೈನುಸಾಯಿಡಿಯಲಿ ಅಂತ ಹೇಳಿದೆ ನಿಮಗೆ, ಅಥವಾ ಆಲ್ಟರ್ನೇಟಿವ್ಲಿ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಕ್ಕಂಥದ್ದು ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಜನರೇಟೆಡ್ ವೆನ್ ಎಲೆಕ್ಟ್ರಿಕಲಿ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಥ್ರೂ ದ ಮ್ಯಾಟರ್ ಆರ್ ವಾಕ್ಯೂಮ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಕ್ಸಿಲೇಟಿಂಗ್ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಟ್ರಾವೆಲ್ ಥ್ರೂ ದ ಸ್ಪೇಸ್ ಆ್ಯಂಡ್ ಟ್ರಾನ್ಸ್ಫರಿಂಗ್ ದ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ನಾವು ನೋಡಿ, ನಾನು ನಿಮ್ಗೆ ಹೇಳಿದೆ ಈಗ ನಂಬರ್ ಆಫ್ ಫ್ರೀಕ್ವೆನ್ಸಿ ಪರ್ ಸೆಕೆಂಡ್. ಇದು ನೋಡಿ, ಫ್ರೀಕ್ವೆನ್ಸಿ ಪರ್ ಸೆಕೆಂಡ್ಗೆ ಎಷ್ಟು ಒತ್ತೊತ್ತಾಗಿದೆ. ದಿಸ್ ಈಸ್ ಹೈ ಫ್ರೀಕ್ವೆನ್ಸೀಸ್ electromagnetic waves. This is low frequency electromagnetic wave. ಸೊ ಹಂಗಾಗಿ ಡಿಪೆಂಡಿಂಗ್ ಅಪಾನ್ ದ ಫ್ರೀಕ್ವೆನ್ಸಿ, ನೋಡಿ ಇದು ವೇವ್ ಲೆಂತ್, ಯಾಕಂದ್ರೆ ಫ್ರೀಕ್ವೆನ್ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಸೊ ಇಟ್ ಡಿಪೆಂಡ್ಸ್. ಸೊ ಹಾಗಾಗಿ ಎನರ್ಜಿ ಮೇಲೆ ಇಲ್ಲಿ ನೋಡಿದ್ರೆ ರೇಡಿಯೋ ವೇವ್ಸ್ ಯಾವ ರೀತಿ ಇದೆ, ಮೈಕ್ರೋವೇವ್ಸ್ ಯಾವ ರೀತಿ ಇದೆ, ಇಲ್ಲಿ ಯೂಸಸ್ ಕೊಟ್ಟಿದ್ದೀನಿ ನೋಡ್ಕೋಬಹುದು. ನಾವು ಟೆಲಿವಿಷನ್, ರೇಡಿಯೋ, ಇಲ್ಲೆಲ್ಲ ರೇಡಿಯೋ ವೇವ್ಸ್ ಯೂಸ್ ಮಾಡ್ತೀವಿ. ಮೈಕ್ರೋವೇವ್ಗಳಲ್ಲಿ ಕುಕಿಂಗ್, ರೇಡಾರ್, ಟೆಲಿಫೋನ್ ಅಲ್ಲೂ ಕೂಡ ನಾವು ಮೈಕ್ರೋವೇವ್ಸ್ ಯೂಸ್ ಮಾಡ್ತೀವಿ. ಇನ್ಫ್ರಾರೆಡ್ ವೇವ್ಸ್ ಆಗಿರ್ಬೋದು, ವಿಸಿಬಲ್ ನಾವು ಕಣ್ಣಿಂದ ನೋಡ್ತಕ್ಕಂಥ ಲೈಟ್ಸ್ಗಳಾಗಿರ್ಬೋದು, ಅಲ್ಟ್ರಾ ವೈಲೆಟ್, ಎಕ್ಸ್-ರೇಸ್, ಗಾಮಾ ರೇಸ್, ಇವೆಲ್ಲ ಹೈ ಎನರ್ಜಿ, ಇದು ತುಂಬ ಡೇಂಜರಸ್ ಇದು. ಓಕೆ, ಹೈ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದ್ರೆ ದಿಸ್ ವೇವ್ ಲೆಂತ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ರೇಂಜಸ್ ಬಿಟ್ವೀನ್ -14 to +10⁴ ಮೀಟರ್, ಈ ಒಂದು ರೇಂಜಲ್ಲಿ ಇರುತ್ತೆ. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಚ್ಕೋಬೇಡಿ, ಅದ ಕಾನ್ಸೆಪ್ಟ್ಸ್ ಎಲ್ಲ ಹೆಂಗೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾನು ಇಂಗ್ಲೀಷಲ್ಲೂ ಕೊಟ್ಟಿದ್ದೀನಿ, ನೋಡ್ಕೊ. ಇಟ್ ಈಸ್ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕೂಡ ಕರಿತೀವಿ. ಆ್ಯಂಡ್ ಇಲ್ಲಿ ನೋಡಿ, ಅದರ ಪ್ರಾಪರ್ಟೀಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇಟ್ ಈಸ್ ಟ್ರಾನ್ಸ್ಫರ್ ವೇವ್ಸ್ ಇನ್ ನೇಚರ್. ಎಕ್ಸಾಮಲ್ಲಿ ಕೇಳ್ತಾನೆ, ಇದನ್ನು ಕೇಳಿದನು ಕೂಡ. ಓಕೆ, ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ನೋಡ್ಕೊಳ್ಳಿ. ಆ್ಯಂಡ್ ದೇ ಆರ್ ಪರ್ಪೆಂಡಿಕಲ್ ಟು ಈಚ್ ಅದರ್, propagation with the same phase, ಅದು ಗೊತ್ತಿರಬೇಕು, same phase. And electromagnetic wave travels with a constant velocity in vacuum. It does not require any medium or for propagation. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಇಟ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ನಾನು. ಇನ್ನು ಈ ಒಂದು ವಿಧಗಳು ನಾವು ಮಾಡ್ತೀವಲ್ಲ, ರೇಡಿಯೋ, ಸೂಕ್ಷ್ಮ, ಅವಕೆಂಪು, ಇದರಲ್ಲಿ ಬೇರೆ ಬೇರೆ ರೀತಿ ಕ್ವಶನ್ಸ್ ಕೇಳ್ತಾನೆ. ಸಿಂಪಲ್ ಆಗಿ ರೇಂಜಸ್ ಬಗ್ಗೆ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಇಲ್ಲಿ ರೇಂಜ್ಗಳು ನೋಡ್ಕೋಬಹುದು. ಫ್ರೀಕ್ವೆನ್ಸಿ ರೇಂಜು ಅಥವಾ ವೇವ್ ಲೆಂತ್ ರೇಂಜು, ತರಂಗಾಂತರ ದೂರ, ಫ್ರೀಕ್ವೆನ್ಸಿ ಇನ್ ಹರ್ಟ್ಸ್, ತರಂಗಾಂತರ ದೂರ ಇನ್ ಮೀಟರ್, ಈ ಥರ ಕೂಡ ಕೊಡ್ತಾನೆ. ಒಂದೊಂದ್ಸಲ ಒಂದೊಂದು ರೀತಿ ಇರುತ್ತೆ. ನಾನು ಸಿಂಪಲ್ ಆಗಿ ನಿಮಗೆ ಇನ್ನೇನು ಕೇಳಬಹುದು ಅಂತ ತೋರಿಸ್ತೀನಿ. ಈಗ ನೋಡಿ, 10⁻14 ಗ್ಯಾಮಾ ರೇಸ್ ಆದರೆ 10⁻4 ತನಕ ನಿಮಗೆ ಇಲ್ಲಿ ನಮಗೆ ಏನು ಬರುತ್ತೆ, ರೇಡಿಯೋ ವೇವ್ಸ್ ತನಕ ಬರುತ್ತೆ. ಓಕೆ, ಸೊ ಒಂದೊಂದು ಕಡೆ ಫಿಗರಲ್ಲಿ ಬೇರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ರೇಂಜು ಗ್ಯಾಮಾ ರೇಸ್ 10⁻14 to 16 ಅಂತ ಕೊಡ್ಬೋದು, 12 to 14 ಅಂತ ಕೊಡ್ಬೋದು. ಅಂದರೆ ಈ ರೇಂಜ್ ಒಳಗಿರುತ್ತೆ ಅಂತ ಗ್ಯಾಮಾ ರೇಸ್. ಎಕ್ಸ್ ರೇಸ್ ಈ ರೇಂಜ್ ಒಳಗಿರುತ್ತೆ ಅಂತ. ಓಕೆ, ವಿಸಿಬಲ್ ರೇಸ್. ಆ್ಯಂಡ್ ಇಲ್ಲಿ ಅಗೇನ್ ವಿಸಿಬಲ್ ರೇಸ್ ನೋಡ್ತಾ ಇರ್ಬೋದು ನಿಮಗೆ. ನಾನು ನಿಮಗೆ ಇಲ್ಲಿ ಬರೆದುಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಒಂದೊಂದು ಕಡೆ ಒಂದೊಂದು ಫಿಗರಲ್ಲಿ ಉಲ್ಟಾ ಕೊಟ್ಬಿಟ್ಟಿರ್ತಾನೆ. ನೋಡಿ, ಈಗ ಇಲ್ಲಿ ಗ್ಯಾಮಾ ರೇಸ್ ಬದಲು ಈ ಕಡೆ ಸೈಡ್ ಗ್ಯಾಮಾ ರೇಸ್ ಕೊಟ್ಟಿರ್ತಾನೆ. ಗ್ಯಾಮಾ ರೇಸ್ ಈ ಕಡೆ ಕೊಟ್ಟಿರ್ತಾನೆ, ಈ ಕಡೆ ರೇಡಿಯೋ ವೇವ್ಸ್ ಇಂದ ಕೊಟ್ಟಿರ್ತಾನೆ, ಆಮೇಲೆ ಈ ಕಡೆ ಮೈಕ್ರೋವೇವ್ಸ್ ಅಂತ ಕೊಟ್ಟಿರ್ತಾನೆ. ಈಗ ನಾನು ಇಲ್ಲೇ ತೋರಿಸ್ತೇನೆ ನಿಮಗೆ. ಎಲ್ಲಿ ತೋರಿಸಿದೆ, ನಾನು ಇಲ್ಲೆಲ್ಲ ತೋರಿಸಿದೆ ಅನ್ಕೋತೀನಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟು ರೇಡಿಯೋ ವೇವು, ಮೈಕ್ರೋವೇವು, ಇನ್ಫ್ರಾರೆಡ್ಡು, ವಿಸಿಬಲ್ ಲೈಟು, ಒಂದೊಂದು ಕಡೆ ಒಂದೊಂದು ಥರ ಕೊಟ್ಟಿರ್ತಾನೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಅದು ಹೆಂಗಾರು ಕೊಟ್ಕೊಳ್ಳಿ. ಒಂದು
ಈ ಕಡೆಯಿಂದ ನಾವು ನೋಡೋದಾದ್ರೆ ನೀವು ಫಸ್ಟ್ ಕಾನ್ಸಂಟ್ರೇಷನ್ ಇಟ್ಕೊಬೇಕು. ನೋಡಿ ಒಂದೊಂದ್ಸಲ ಯಾವುದು ಹೈ ಫ್ರೀಕ್ವೆನ್ಸಿ ಕಂಪ್ಯಾರಿಟಿವ್ಲಿ ಎಕ್ಸಾಂಪಲ್ ಕೇಳಬಹುದು. ಈಗ ರೇಡಿಯೋ ವೇವ್ ಅಂತ ಬರುತ್ತೆ ಇಲ್ಲಿ, ಫಸ್ಟ್ ಈ ಕಡೆಯಿಂದ ಹೋಗೋಣ ನಾವು. ಅದಾದ್ಮೇಲೆ ಮೈಕ್ರೋವೇವ್ ಬರುತ್ತೆ ಅಂತ ಅನ್ಕೋಣ. ನಾನು ಇಲ್ಲಿ ಶಾರ್ಟ್ ಆಗಿ ಬರುತ್ತೆ ಇನ್ಫ್ರಾರೆಡ್ ರೇಸ್. ಆಮೇಲೆ ವಿಸಿಬಲ್ ಲೈಟ್ ಅಂದ ತಕ್ಷಣ ಇದರಲ್ಲಿ ಏನೇನು ಬರುತ್ತೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ವಿಸಿಬಲ್ ಲೈಟು ರೆಡ್, ಆರೆಂಜ್, ಯೆಲ್ಲೋ, ಓಕೆ, ಆಮೇಲೆ ಗ್ರೀನ್, ಬ್ಲೂ, ವಯೋಲೆಟ್. ನೋಡಿ ಇಲ್ಲಿ ಉಲ್ಟಾ ಇದೆ, ಇಲ್ಲಿ ರೆಡ್, ಆರೆಂಜು, ಯೆಲ್ಲೋ, ಗ್ರೀನ್, ಬ್ಲೂ, ವಯೋಲೆಟ್. ಅರ್ಥ ಇದೆಯಲ್ಲ, ವಿಸಿಬಲ್ ಲೈಟ್. ಅದಾದ್ಮೇಲೆ ನಮಗೆ ಯು ವಿ ಬರುತ್ತೆ, ಆಮೇಲೆ ಎಕ್ಸ್ರೇ ಬರುತ್ತೆ, ಆಮೇಲೆ ಗ್ಯಾಮಾ ರೇಸ್ ಬರುತ್ತೆ. ಓಕೆ, ಗ್ಯಾಮಾ ರೇಸ್. ಓಕೆ, ಸೊ ಈಗ ನಾನು ಇಲ್ಲಿ ಯಾವ ರೀತಿ ಬರ್ದಿದ್ದೀನಿ ಅಂತ ನಾವು ನೋಡೋದಾದ್ರೆ, ದ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಈ ಕಡೆ ಹೋಗ್ತಾ ಇದೆ, ಫ್ರೀಕ್ವೆನ್ಸಿ ಇಸ್ ಮೋರ್ ಅಂತ. ಫ್ರೀಕ್ವೆನ್ಸಿ ಇಸ್ ಮೋರ್ ಅಂದ್ರೆ ಏನು, ನಾನು ನಿಮ್ಗೆ ಇಲ್ಲಿ ತೋರಿಸ್ದೆ, ನಾನು ಹಿಂದಕ್ಕೆ ಬರ್ತೀನಿ ನೋಡಿ ಇಲ್ಲಿ ತೋರಿಸ್ದೆ ನಾನು ನಿಮಗೆ. ದಿಸ್ ಇಸ್ ಮೋರ್ ಫ್ರೀಕ್ವೆನ್ಸಿ ಇದೆಯಾ ಪರ್ ಸೆಕೆಂಡ್ಗೆ? ಎಸ್, ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಅಂದ್ರೆ ಇದು ಎನರ್ಜಿ ಕೂಡ ನಿಮ್ಗೆ ಗೊತ್ತಿದೆ. ವಿಸಿಬಲ್ ಕಣ್ಣಿನ ನೋಡ್ಬೋದು, ಅಲ್ಟ್ರಾವೈಲೆಟ್ ಸ್ವಲ್ಪ ಡಿಫಿಕಲ್ಟಿ ಇದೆ, ಎಕ್ಸ್ರೇಸ್ ಗ್ಯಾಮರೇಸ್ ಹತ್ರನೇ ಹೋಗ್ಬಾರ್ದು, ಯಾಕಂದ್ರೆ ಹೈ ಎನರ್ಜಿ ಅಂತ. ಅಂದ್ರೆ ಏನರ್ಥ, ದಿಸ್ ಈಸ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ. ಈ ಕಡೆಯಿಂದ ಹೋದ್ರೆ ಈ ಕಡೆ ಬರ್ತಾರೆ ಇನ್ಕ್ರೀಸ್ ಫ್ರೀಕ್ವೆನ್ಸಿ, ಹಂಗೆ ಇದು ಎನರ್ಜಿ ಕೂಡ ಇನ್ಕ್ರೀಸ್ ಇಂದ ಹೋಗ್ತಾ ಇದೆ. ಇದು ಕಮ್ಮಿ ಎನರ್ಜಿ, ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಜಾಸ್ತಿ, ಬೇಕಾದ್ರೆ ಹಿಂಗೆ ರೌಂಡ್ ಮಾಡ್ಬಿಡ್ತೀನಿ, ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಜಾಸ್ತಿ, ಎನರ್ಜಿ ಜಾಸ್ತಿ ಈ ಕಡೆ ಹೋಗ್ತಾ ಇದ್ರೆ. ಓಕೆ, ಹಂಗೆ ವೇವ್ ಲೆಂತ್ ಫ್ರೀಕ್ವೆನ್ಸಿ ಹೆಂಗಿರುತ್ತೆ ಅದಕ್ಕೆ ಉಲ್ಟಾ ವೇವ್ ಲೆಂತ್ ಅಲ್ವಾ ಸರ್? ವೇವ್ ಲೆಂತ್ ಈ ಕಡೆ ಇನ್ಕ್ರೀಸ್ ಆಗುತ್ತೆ, ದಿಸ್ ಇಸ್ ವೇವ್ ಲೆಂತ್. ತರಂಗಾಂತರ ದೂರ ಅಂತ ಕರಿತೀವಿ, ತರಂಗ ದೂರ, ಫ್ರೀಕ್ವೆನ್ಸಿ ಆವೃತ್ತ. ಓಕೆ, ಸೊ ಇದು ಮೇನ್ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಏನು ಕೇಳ್ಬೋದು ಇದು ರಿಲೇಟೆಡ್. ಈಗ ಯಾವುದಾದ್ರೂ ಒಂದು ವೇವ್ ಲೆಂತ್ ಕೇಳ್ತಾನೆ ಅಂತ ಇಟ್ಕೊಳ್ಳಿ, ಮೈಕ್ರೋವೇವ್ ವೇವ್ ಲೆಂತ್ ಜಾಸ್ತಿನಾ, ಇನ್ಫ್ರಾರೆಡ್ ವೇವ್ ಲೆಂತ್ ಜಾಸ್ತಿನಾ ಅಂತ. ಈ ಕಡೆ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಇಲ್ಲಿ ಮೈಕ್ರೋವೇವ್ ವೇವ್ ಲೆಂತ್ ಜಾಸ್ತಿ, ಇನ್ಫ್ರಾರೆಡ್ ವೇವ್ ಲೆಂತ್ ಕಮ್ಮಿ. ಅರ್ಥ ಆಗ್ತಿದಿಲ್ಲ ನಾನು ಹೇಳ್ತಿರೋದು ಹೆಂಗೆ ಕೇಳ್ತಾನೆ ಅಂತ? ಅಕಸ್ಮಾತ್ ಫ್ರೀಕ್ವೆನ್ಸಿ ಕೇಳ್ಬೋದು, ಮೈಕ್ರೋವೇವ್ ಇನ್ಫ್ರಾರೆಡ್ ಈ ಕಡೆಯಿಂದ ಹೋಗ್ತಾ ಇರೋದು ಫ್ರೀಕ್ವೆನ್ಸಿ ಇನ್ಕ್ರೀಸ್, ಇನ್ಫ್ರಾರೆಡ್ ಮೈಕ್ರೋವೇವ್ಗಿಂತ ಫ್ರೀಕ್ವೆನ್ಸಿ ಜಾಸ್ತಿ ಅಂತ. ಅಥವಾ ಯು ವಿತ್ ಮತ್ತೆ ಐ ಆರ್ ಕೇಳ್ಬೋದು, ದಿಸ್ ಇಸ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಈ ಕಡೆ ಸೈಡು, ಇನ್ಕ್ರೀಸಿಂಗ್ ವೇವ್ ಲೆಂತ್ ಈ ಸೈಡು. ಎನರ್ಜಿ ಎಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಸಿಂಪಲ್ ಫಂಡ ಸರ್, ಅರ್ಥ ಆಯ್ತಾ ಸರ್? ಓಕೆ, ಸೊ ಇನ್ನೂ ಬೇಕಾದ್ರೆ ನಾ ಹೇಳೋದಾದ್ರೆ ಫಾರ್ಮುಲಾದಲ್ಲಿ ವೇವ್ ಲೆಂತ್ ಇನ್ಕ್ರೀಸ್ ಆದರೆ ಫ್ರೀಕ್ವೆನ್ಸಿ ಯಾವಾಗಲೂ ಡಿಕ್ರೀಸ್ ಆಗುತ್ತೆ, ಎನರ್ಜಿ ಕೂಡ ಡಿಕ್ರೀಸ್ ಆಗುತ್ತೆ. ಯಾಕಂದ್ರೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಈಕ್ವಲ್ ಇದೆ. ಈಸ್ ಈಕ್ವಲ್ ಟು ಎಚ್ ಎಫ್ ಅಥವಾ ಎಚ್ ಎಫ್ ಅಂತ ಅಥವಾ ಎಚ್ ವಿ ಅಂತ ಕೂಡ ಬರ್ತೀವಿ. ಪ್ಲ್ಯಾಂಕ್ಸ್ ನಾನು ನಿಮಗೆ ತೋರಿಸ್ತೀನಿ. ಅದೇ ವೇವ್ ಲೆಂತ್ ಡಿಕ್ರೀಸ್ ಆದರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್, ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ವೇವ್ ಲೆಂತ್ ಅದು ಎಷ್ಟೆಷ್ಟು ಅಂತ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ, ಅದನ್ನು ನೋಡೋಣ ಮುಂದ್ಗಡೆ. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಮೈಕ್ರೋವೇವ್ ಯೂಸ್ ಮಾಡ್ತೀವಿ, ಎಕ್ಸ್ರೇ ರೇಡಿಯೇಷನ್ಸ್ ಎಲ್ಲಿ ಯೂಸ್ ಮಾಡ್ತಾರೆ, ಗ್ಯಾಮಾ ಇಲ್ಲೂ ಇದೆ, ನೋಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ. ಕನ್ನಡದಲ್ಲೂ ನಾನು ಇಲ್ಲಿ ಒಂದೊಂದೇ ತೊಗೊಂಡಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ನು ನಾನು ಇಲ್ಲೇನು ಹೇಳಿದೆ ನಿಮಗೆ, ಪ್ಲ್ಯಾಂಕ್ಸ್ ಬರುತ್ತೆ, ಪ್ಲ್ಯಾಂಕ್ಸ್ ಲಾ ಅಂತ ಬರುತ್ತೆ. ಅದು ಮುಂದೆ ನೋಡೋಣ. ಆ್ಯಕ್ಚುಲಿ ಇಲ್ಲ ಅದು ಸಿಲೆಬಸ್, ಬಟ್ ಇಲ್ಲಿ ಸುಮ್ಮನೆ ನಾನು ತೊಗೊಂಡಿದ್ದೀನಿ, ನೋಡೋಣ. ಫಸ್ಟು ಈ ಟೈಪ್ಸ್ ಆಫ್ ರೇಡಿಯೋ ವೇವ್ಸ್, ಇನ್ಫ್ರಾರೆಡ್ ಎಲ್ಲ ಹೇಳಿದ್ವಲ್ಲ, ಅದನ್ನ ಯಾರು ಕಂಡುಹಿಡಿದ್ರು? ಒಂದು ಎಕ್ಸಾಂಪಲ್ಲಿ ನಾನು ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ನ ಮಾಡ್ತಾ ಇರೋದು. ಯಾರು ಕಂಡುಹಿಡಿದ್ರು, ಅದರ ಅಪ್ಲಿಕೇಶನ್ ಅನ್ವಯಗಳು ಏನು ಅಂತ. ಬೆಳಕು ನಾವು ಕಣ್ಣಿಗೆ ಗೋಚರಿಸುತ್ತೆ, ಅದು ಗೊತ್ತಿದೆ. ಅದು ಬಿಟ್ಟರೆ ಇನ್ಫ್ರಾರೆಡ್ ರೇಸ್, ಅವಕೆಂಪು 1800 ಹರ್ಷಲ್ ಅಂತ ವಿಜ್ಞಾನಿ ಪತ್ತೆ ಮಾಡ್ತಾನೆ. ಇದು ಅಣುರಚನೆ ನೋಡೋಕ್ಕೆ, ಸ್ಟ್ರಕ್ಚರ್ ಆಫ್ ದ ಆಟಮ್ ನೋಡೋಕ್ಕೆ ಯೂಸ್ ಮಾಡ್ತೀವಿ. ದೂರ ವ್ಯಾಪ್ತಿ ಬಿಂಬಗ್ರಹಣಕ್ಕೆ, ಓಕೆ, ಗ್ರಹಣವನ್ನು ನೋಡೋಕೆ ಯೂಸ್ ಮಾಡ್ತೀವಿ. ಅವಕೆಂಪು ಆ ಒಂದು ಇನ್ಫ್ರಾರೆಡ್ ಇದನ್ನ ಹಾಕ್ಕೊಂಡು, ಯಾವುದು ಗ್ಲಾಸ್ನ ಹಾಕ್ಕೊಂಡು ಪುರಾತನ ವರ್ಣಚಿತ್ರ ಪರೀಕ್ಷೆ ಮಾಡಲು ಯೂಸ್ ಮಾಡ್ತೀವಿ. ವಿಶ್ವ ಯುದ್ಧದಲ್ಲಿ ಕೂಡ ಅವಕೆಂಪು ಶೋಧನಾ ದೀಪ ಯೂಸ್ ಮಾಡಿದ್ವಿ. ಓಕೆ, ದೂರದರ್ಶನದ ರಿಮೋಟ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಂಥದ್ದೆಲ್ಲ ಎಕ್ಸಾಂಪಲ್ ಕೇಳ್ತಾರೆ. ಇನ್ನು ಸಾರಿ, ಅಲ್ಟ್ರಾವೈಲೆಟ್ ರೇಸ್ನ JW ರಿಕ್ಟರ್ ಅಂತಕ್ಕಂಥನು ಕಂಡುಹಿಡಿದಿರ್ತಕ್ಕಂಥದ್ದು. ಅಲ್ಟ್ರಾವೈಲೆಟ್ ರೇಸ್ ನಾವು ಗೊತ್ತಿದೆ, ಭೂಮಿಯನ್ನು ಆವರಿಸಿರೋ ಓಝೋನ್ ಪದರ ಹೀರಿಕೊಳ್ತಕ್ಕಂಥದ್ದು ಈ ಅಲ್ಟ್ರಾವೈಲೆಟ್ ರೇಸು. ಟ್ಯೂಬ್ಲೈಟ್ಗಳಲ್ಲಿ ನಾವು ಇದನ್ನು ನೋಡ್ತೀವಿ, ಅದರ ಅನ್ವಯಗಳು. ರಾಸಾಯನಿಕ ಕ್ರಿಯೆಗಳಲ್ಲಿ ನೋಡ್ತೀವಿ. ರಿಕೆಟ್ಸ್, ಮೂಳೆ, ಚರ್ಮ ರೋಗಗಳ ಚಿಕಿತ್ಸೆಗೆ ಯೂಸ್ ಮಾಡ್ತೀವಿ. ಮಾನವನ ಶರೀರದಲ್ಲಿ ಡಿ ವಿಟಮಿನ್ ಸಂಶ್ಲೇಷಣೆ ಕಡಿಮೆ ನಿರಾತಿತ ವಿಕಿರಣಗಳ ಸಹಾಯವಾಗಿದೆ, ಅದನ್ನು ಚೆಕ್ ಮಾಡೋಕ್ಕೋಸ್ಕರ. ಹಾಗೆ ದ್ಯುತಿ ವಿದ್ಯುತ್ ಎಚ್ಚರಿಕೆ ಗಂಟೆಗಳು, ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಸ್ ಒಂದು ಇದು ಬರುತ್ತೆ,
ಅಲಾರಮ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಮುಂದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು ಅಂತ. ಜಸ್ಟ್ ಡೆಫಿನಿಷನ್ಸ್ ಆರು ತಿಳ್ಕೊಂಡಿದೆ ಅದ್ರ ಬಗ್ಗೆ. ಎಕ್ಸ್ರೇಸ್ ಅಗೇನ್ 1895 ಜರ್ಮನ್ ವಿಜ್ಞಾನಿ ವಿಲಿಯಂ ರಾಂಜನ್ ಅಂತಕ್ಕಂಥ ಆವಿಷ್ಕಾರ ಮಾಡ್ತಾನೆ. ಎಕ್ಸ್ರೇಸ್ಗಳಿಂದ ಚಿತ್ರದ ಮೂಳೆ ಮುರಿತವನ್ನ ಜಾಗವನ್ನು ನೋಡ್ಬೋದು, ಅದರ ಕಂಪ್ಲೀಟ್ ಎಲ್ಲೆಲ್ಲಿ ಏನೇನಿದೆ ಅಂತ. ಮತ್ತೆ ಎಕ್ಸ್ರೇ ಯೂಸ್ ಮಾಡಿಕೊಂಡು ಯಂತ್ರಗಳನ್ನ ಎಕ್ಸ್ರೇ ಮಾಡ್ಬೋದು, ಮಾನವನ ಶರೀರವನ್ನು ಎಕ್ಸ್ರೇ ಮಾಡ್ಬೋದು. ಕ್ಯಾನ್ಸರ್, ಕೆಲವು ಚರ್ಮ ರೋಗಗಳ ಚಿಕಿತ್ಸೆಗಳಲ್ಲಿ ಯೂಸ್ ಮಾಡ್ತೀವಿ. ಗ್ಯಾಮಾ ರೇಸ್ನ ನಾವು ಕ್ಯಾನ್ಸರಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಗ್ಯಾಮಾ ವಿಕಿರಣ ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ಬಳಸ್ತೀವಿ. ಗ್ಯಾಮಾ ರೇಸ್ನ ಬಿಟನ್ನ ರುದರ್ಫರ್ಡ್ ಅಂತಕ್ಕಂಥ ವಿಜ್ಞಾನಿ ಆವಿಷ್ಕಾರ ಮಾಡ್ತಾನೆ. ಓಕೆ, ಸೊ ಇದೆಲ್ಲ ಪ್ರಮುಖವಾದ ಒಂದು ಇಂಪಾರ್ಟೆಂಟ್ ಒಂದಷ್ಟು ಅಪ್ಲಿಕೇಶನ್ಸ್ ಕೊಟ್ಟಿದ್ದೀನಿ, ಅದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಇನ್ನು ಮೈಕ್ರೋವೇವ್, ರೇಡಾರ್, ಉಪಗ್ರಹ, ಟಿವಿ ಪ್ರಸಾರಗಳಲ್ಲಿ ನಾವು ಇದನ್ನ ಹೆಚ್ಚಾಗಿ ನಾವು ಮೈಕ್ರೋವೇವ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇನ್ನು ರೇಡಿಯೋ ವೇವ್, ರೇಡಿಯೋ ತರಂಗಗಳು, ರೇಡಿಯೋ ನೀವು AM FM ಅಂತೀವಿ, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, FM ಫ್ರೀಕ್ವೆನ್ಸಿ ಮಾಡ್ಯುಲೇಷನ್. ಅಂದ್ರೆ ಈಗ ಯಾವ್ದಾರ ಒಂದು ಸಿಗ್ನಲ್ ಬಂತು ಅಂತ ಇಟ್ಕೊಳ್ಳಿ, ಅದನ್ನ ಆ ವೇರಿಯೇಷನ್, ಈಗ ಮಾತಾಡ್ತಾ ಇರೋದು ಕಳಿಸ್ತಾ ಇದ್ದಾರೆ FM ಅಲ್ಲಿ, AM ಅಲ್ಲಿ, ಅಂದ್ರೆ ಇದರ ಆಂಪ್ಲಿಟ್ಯೂಡ್ ವೇರಿಯೇಷನ್ ಮಾಡೋದನ್ನ ಹಿಂಗೆ, ಇದನ್ನ ಆಂಪ್ಲಿಟ್ಯೂಡ್ ಅಂತೀವಲ್ಲ, ಇದನ್ನ ಆಂಪ್ಲಿಟ್ಯೂಡ್ ಅಂತೀವಲ್ಲ ನಾವು, ಹಿಂಗೆ ಆಂಪ್ಲಿಟ್ಯೂಡ್ ವೇರಿಯೇಷನ್ ಆಗಿರೋದನ್ನ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಅಂತ ಕರಿತೀವಿ. ಇವಾಗ ನಾವು FM ಯೂಸ್ ಮಾಡ್ತೀವಿ ಅಂದ್ರೆ ಫ್ರೀಕ್ವೆನ್ಸಿ, ಅಂದ್ರೆ ಈ ಫ್ರೀಕ್ವೆನ್ಸಿಗಳ ಮಾಡ್ಯುಲೇಷನ್ ಒಂದು ಹಿಂಗಿರುತ್ತೆ ಫ್ರೀಕ್ವೆನ್ಸಿ, ಅದು ಡಿಪೆಂಡಿಂಗ್ ಅಪಾನ್ ದ ಕನ್ವರ್ಸೇಷನ್ ಹಿಂಗಿರುತ್ತೆ. ಸೊ ಈಗೆಲ್ಲ FM ನಾವು ಯೂಸ್ ಮಾಡ್ತೀವಿ. ಓಕೆ, ಇನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ಎ ಶಕ್ತಿಯ ಪೊಟ್ಟಣ ಅಂತಕ್ಕಂಥದ್ದು. ಯಾವುದೇ ಒಂದು ಮೆಟಲ್ ಸರ್ಫೇಸ್ ಮೇಲೆ, ಓಕೆ, ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ನ ಅದಕ್ಕೆ ಬೊಂಬಾರ್ಡ್ ಮಾಡಿದಾಗ ಅಲ್ಲಿಂದ ಉತ್ಪತ್ತಿ ಆಗ್ತಕ್ಕಂಥ ಎಮರ್ಜ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸ್ ಇಂದ ಏನಾಗುತ್ತೆ, ಅದನ್ನ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನ ಮ್ಯಾಕ್ಸ್ ಪ್ಲಾಂಕ್ ಅಂತಕ್ಕಂಥ ಜರ್ಮನ್ ವಿಜ್ಞಾನಿ ಇದನ್ನ ಸಿದ್ಧಾಂತವನ್ನ ಮಂಡಿಸ್ತಾನೆ. ಹಾಗಾಗಿ ನಾವು ಎನರ್ಜಿ ಇಸ್ ಈಕ್ವಲ್ ಟು H/V ಅಂತ ಕರಿತೀವಿ. ಇಲ್ಲಿ ಎನರ್ಜಿ ಇಸ್ ಈಕ್ವಲ್ ಟು H ಅಂದ್ರೆ ಪ್ಲಾಂಕ್ಸ್ನ ಸ್ಥಿರಾಂಕ 6.62 × 10⁻34 ಜೌಲ್ಸ್ ಪರ್ ಸೆಕೆಂಡ್ ಅಂತ. ಆಕ್ಚುಲಿ ಇದಿಲ್ಲ ನಿಮಗೆ ಈ ಒಂದು ಚಾಪ್ಟರ್ ಅಲ್ಲಿ, ಬಟ್ ಇದು ಬೇರೆ ಕಡೆ ಎಲ್ಲಾದ್ರೂ ಮಿಸ್ ಆಗಬಾರ್ದು ಅಂತ ಇಲ್ಲೇ ನಾನು ಒಂದ್ 2-3 ಪಾಯಿಂಟ್ ಕೊಟ್ಟಿದ್ದೀನಿ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ಫಾರ್ಮುಲಾಗಳು ಇದು ಯಾರು ಮಂಡಿಸಿದ್ರು, ಮ್ಯಾಕ್ಸ್ ಪ್ಲಾಂಕ್, ಏನು, ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಅರ್ಥ ಆಗ್ತಿಲ್ಲ. ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹೇಳ್ತೀರಾ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೇನು? ಕೆಲ ವಸ್ತುಗಳ ಬೆಳಕು ಬಿದ್ದಾಗ ಎಲೆಕ್ಟ್ರಾನ್ಗಳು ಉತ್ಸರ್ಜಿಸುತ್ತವೆ, ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್, ನಾನು ನಿಮ್ಗೆ ಹೇಳಿದೆ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್. ಲೈಟ್ ಬಿದ್ದಾಗ ಇಲ್ಲಿಂದ ಬಾಡಿಯಿಂದ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಏನು ಹೋಗ್ತವೆ, ಎಮರ್ಜ್ ಆಗ್ತವೆ ಫ್ರಮ್ ದ ಮೆಟೀರಿಯಲ್ ಕಾಸ್ಡ್ ಬೈ ಎಲೆಕ್ಟ್ರೋಮ್ಯಾಟಿಕ್ ರೇಡಿಯೇಷನ್ ಸಚ್ ಆಸ್ ಅಲ್ಟ್ರಾವೈಲೆಟ್ ಲೈಟ್ ತರ, ಅದನ್ನ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, when the light on the metal, electrons can be ejected from the surface of the metal, this phenomenon known as photoelectric effect ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಉತ್ಸರ್ಜನೆ ಮಾಡ್ತಕ್ಕಂಥದ್ದು, ಉತ್ಸರ್ಜನೆ ಅಂತೀವಿ ಕನ್ನಡದಲ್ಲಿ. ಓಕೆ, ಸೊ ತುಂಬಾ ಡೀಟೇಲ್ ಆಗಿ ಬೇಕಾಗಿಲ್ಲ ಇದ್ರ ಬಗ್ಗೆ. ಅದ್ರ ಎಲ್ಲೆಲ್ಲಿ ಐನ್ಸ್ಟೈನ್ ಒಂಥರ ಹೇಳ್ತಾನೆ, ಫೋಟಾನ್ ಎಂಬ ಸೂಕ್ಷ್ಮ ಶಕ್ತಿ ಪೊಟ್ಟಣೆಗಳಿದ್ದಂಗೆ ಅವು ಅಂತ ಹೇಳ್ತಾನೆ. ಒಬ್ಬರು ಒಂದ್ ರೀತಿ ಹೇಳ್ತಾರೆ. ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇಲ್ಲಿದೆ, ಬಟ್ ಇಲ್ಲ, ಇದು ಈ ಒಂದು ಚಾಪ್ಟರ್ ಅಲ್ಲಿ ಸಿಲೆಬಸ್ ಇಲ್ಲ, ಬಟ್ ಕೊಟ್ಟಿದ್ದೇನೆ ಒಂದು ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಇದಾದ್ಮೇಲೆ ನಮಗೆ ಪ್ರಮುಖವಾಗಿ ಸಿಲೆಬಸ್ ಇರೋದು ಲೇಸರ್ ಬಗ್ಗೆ. ಲೇಸರ್ ಫುಲ್ ಫಾರ್ಮ್ ಏನು? ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಸಿ, ಲೇಸರ್ ಅಂತಕ್ಕಂಥದ್ದು ಇದೆಯಲ್ಲ, ಬೆಳಕಿನ ವರ್ಧನೆ, ಅದು ಮಲ್ಟಿಪಲ್ ರಿವ್ಯಾಕ್ಷನ್ ಆಗಿ ಬರ್ತಕ್ಕಂಥದ್ದು, ಒಂದು ನ್ಯಾರೋ ಆಗಿ ಏಕವರ್ಣೀಯವಾಗಿ ಬರ್ತಕ್ಕಂಥದ್ದು. ಇದು ಯೂಶುವಲಿ ಘನ, ದ್ರವ, ಅನಿಲ ಈ ತರ ಎಲ್ಲ ನಾವು ನೋಡ್ತೀವಿ ಲೇಸರ್ಗಳು ಉತ್ಪತ್ತಿ ಮಾಡಬಹುದು. ಘನದಲ್ಲಿ ಆಗ್ತಕ್ಕಂಥದ್ದು ಯೂಶುವಲಿ ರೂಬಿ ಅಥವಾ ನಮ್ಗೆ ಈ ಮಲ್ಟಿ ಕಲರ್ ಅಲ್ಲ, ಸಿಂಗಲ್ ಕಲರ್ ಇರುತ್ತೆ. ಬಿಕಾಸ್ ಆಫ್ ಘನದಲ್ಲಿ ರೂಬಿ ಯೂಸ್ ಮಾಡೋದ್ರಿಂದ ಗ್ರೀನ್ ಕಲರ್ ಇರುತ್ತೆ ಅದು ಯೂಶುವಲಿ. ಓಕೆ, ಇದನ್ನ ಫಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಅನಿಲ ಅಂದ್ರೆ ನಾವೆಲ್ಲ ನೋಡೋದು ಮ್ಯಾಕ್ಸಿಮಮ್ ಇದನ್ನೇ, ನಾವು ಆಕಾಶ ಇಲ್ಲೆಲ್ಲ ಗಾಳಿ ಮುಖಾಂತರ ಲೇಸರ್ ಎಲ್ಲ ಬಿಡೋದು, ಲೇಸರ್ ಲೈಟಿಂಗ್ ಎಲ್ಲ ಮಾಡ್ತೀವಲ್ಲ. ಹೀಲಿಯಂ ಅಂಡ್ ನಿಯಾನ್ ನ ಯೂಸ್ ಮಾಡಿಕೊಂಡು ಒಂದಕ್ಕೊಂದು ಉತ್ಸರ್ಜನೆಗೊಂಡು ಇದಾಗಿ ಇಲ್ಲಿ ಬರ್ತಕ್ಕಂಥ ಲೈಟು ಓಕೆ ಕನ್ವರ್ಜ್ ಆಗಿ, ಆಮೇಲೆ ನೋಡಿ ಇಲ್ಲೆಲ್ಲ ಲೈಟ್ ಬಂದು ಕನ್ವರ್ಜ್ ಆಗಿ ಇಲ್ಲಿಂದ ಎಮರ್ಜ್ ಆಗಿ ಒಂದು ಸಿಂಗಲ್ ಲೇಸರ್ ಬೀಮ್ ಬರೋದು. ಓಕೆ, ಕಾನ್ವೆಕ್ಸ್ ಮಿರರ್ ರಿಫ್ಲೆಕ್ಟಿಂಗ್ ಆಗಿ ವಾಪಸ್ ಕಾನ್ಕೇವ್ ಮಿರರ್ಗಳಿಂದ ಹೊರಗಡೆ ಬರ್ತಕ್ಕಂಥದ್ದು, ದಟ್ ಈಸ್ ಲೇಸರ್ ಬೀಮ್. ಅಂದ್ರೆ ಇಲ್ಲಿ ಈಗ ಬರೋಕ್ಕಿಂತ ಮುಂಚೆ ಸಿಂಗಲ್ ಬೀಮ್ ಆಗಿ ಒಂದಕ್ಕೊಂದು ಡಿಕ್ಕಿ ಹೊಡೆದು ಕನ್ವರ್ಜ್ ಆಗಿ ಒಂದು ಸಿಂಗಲ್ ಲೈಟ್ ಎಮರ್ಜ್ ಆಗಿ ಬರ್ತಕ್ಕಂಥದ್ದು. ಓಕೆ, ಲೇಸರ್ ಅಂತ ಕರಿತೀವಿ.
ಒಂದು ಲೇಸರ್ ಫುಲ್ ಫಾರ್ಮ್ ಗೊತ್ತಿರಬೇಕು. ಅಂಡ್ ಲೇಸರ್, ವಾಟ್ ಈಸ್ ಲೇಸರ್? ಇಟ್ ಈಸ್ ಎ ಕೊಹರೆನ್ಸ್ ಮಾನೋಕ್ರೋಮ್ಯಾಟಿಕ್, ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ನೇಹಿತರೆ. ವಾಟ್ ಈಸ್ ಕೊಹರೆನ್ಸ್ ಮಾನೋಕ್ರೋಮ್ಯಾಟಿಕ್? ನೋಡಿ, ಇದು ಲೇಸರ್ ಲೈಟು, ಇದು ನಾನ್ ಲೇಸರ್ ಲೈಟ್. ಅಂದ್ರೆ ಒಂದೇ ಇರುತ್ತೆ, ಯಾವಾಗಲೂ ಒಂದು ಕಲರ್. ಮಾನೋಕ್ರೋಮ್ಯಾಟಿಕ್ ಅಂತಂದ್ರೇನು? ಇಟ್ ಈಸ್ ಎ ಸಿಂಗಲ್ ಕಲರ್. ಯಾವ್ದಾರ ಆಗಿರ್ಬೋದು, ಅದು ಯಾವ ಕಲರ್ ಬೇಕಾದ್ರೂ ಮಾಡ್ಬೋದು, ಅದು ಬೇರೆ ವಿಚಾರ. ಯಾವ್ದಾರ ಆಗಿರ್ಬೋದು. ಸೊ ಒಂದು ಸಿಂಗಲ್ ಕಲರ್ ಇರುತ್ತೆ. ಕೊಹರೆನ್ಸ್ ಅಂದ್ರೇನು? ಲೇಸರ್ ಲೈಟ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಕೊಹರೆನ್ಸ್, ವಿಚ್ ಮೀನ್ಸ್ ದಟ್ ವೇವ್ಸ್ ಆರ್ ಇನ್ ಫೇಸ್ ವಿತ್ ಈಚ್ ಅದರ್. ದ ಕೊಹರೆನ್ಸ್ ಲೈಟ್ಸ್ ನಿಮ್ಗೆ ಹೇಳಿದ ಪ್ರತಿಯೊಂದು ಡಿಕ್ಕಿಯಾಗಿ ಒಂದೇ ರೀತಿ ಇರುತ್ತೆ, ಹಂಗಾಗಿ ಸಿಂಗಲ್ ಆಗ್ಬಾರ್ದು. ವೇವ್ಸ್ ಆರ್ ಇನ್ ಫೇಸ್. ನಾನು ಇದಕ್ಕೆ ಹೇಳಿದ್ದು ಫೇಸ್ ಯಾಕೆ ಇಂಪಾರ್ಟೆಂಟ್ ಅಂತ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ. ಆಲ್ ವೇವ್ಸ್, ಈ ರೇಡಿಯೋ ವೇವ್ಸ್ಗಳಲ್ಲಿ ದೇ ಆರ್ ಫೇಸ್ ವಿತ್ ಈಚ್ ಅದರ್ ಅಂತ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಇನ್ ಲೇಸರ್ ಅಪ್ಲಿಕೇಶನ್ಸ್ಗಳಲ್ಲಿ. ಕೊಹರೆಂಟ್ ಮಾನೋಕ್ರೋಮ್ಯಾಟಿಕ್ ಓಕೆ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇಟ್ ಈಸ್ ಎ ಲೈಟ್ ಆಂಪ್ಲಿಫೈಡ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ is a technology that generates a highly focused and coherent beam of light. It relies on quantum mechanics and optics, and this technology is now producing the light that is both monochromatic and coherent. Okay, ವೇರಿಯಸ್ ಕಮ್ಯುನಿಕೇಶನ್ ನಲ್ಲಿ, ಮೆಡಿಸಿನ್ಸ್ ಗಳಲ್ಲಿ, ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ಇನ್ನು ಲೇಸರ್ ಒಂದೇ ದಿಕ್ಕಲ್ಲಿ ಹೋಗುತ್ತೆ, ಏಕವರ್ಣೀಯ. ಓಕೆ, ಒಂದೇ ರೀತಿ ಫೋಟಾನ್ಗಳನ್ನು ಉತ್ಸರ್ಜಿಸುತ್ತೆ. ಇದರ ಅನ್ವಯಗಳು ನೋಡೋದಾದ್ರೆ, ಎರಡು ವಸ್ತುಗಳ ನಡುವಿನ ದೂರವನ್ನ ಮಾಡಕ್ಕೆ, ರೇಂಜಿಂಗ್ನ ಅರ್ಥಕೊಳ್ಳಕ್ಕೆ ಓಕೆ, ಲೇಸರ್ ರೇಂಜಿಂಗ್ ಅಂತ ಕರಿತೀವಿ. ಕಣ್ಣಿನಲ್ಲಿರ್ತಕ್ಕಂಥ ರೆಟಿನಾ, ಲೇಸರ್ ಟ್ರೀಟ್ಮೆಂಟ್ ಇಂದ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ತೀವಿ. ಹಂಗೆ ದಂತಕ್ಷ, ಚರ್ಮರೋಗ ಚಿಕಿತ್ಸೆ ಕೂಡ ಮಾಡ್ತಾರೆ ಲೇಸರ್ ಇದರಿಂದ. ವಾತಾವರಣದಲ್ಲಿರ್ತಕ್ಕಂಥ ಮಾಲಿನ್ಯಕಾರಕ ನಾಳಿಯಲ್ಲಿ ಲೇಸರ್ ಯೂಸ್ ಮಾಡ್ತೀವಿ. ಆಲೋಗ್ರಫಿಗಳಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಹಾಗೆ ಆಪ್ಟಿಕಲ್ ಫೈಬರ್ಗಳಲ್ಲಿ ಸಂಪರ್ಕ ಮಾಡಲು ಲೇಸರ್ ಉಪಯುಕ್ತವಾಗಿರುತ್ತೆ. ಓಕೆ, ಸೊ ದಿಸ್ ಆರ್ ಆಲ್ ಅದರ ಪ್ರಮುಖ. ಲೇಸರ್ ಕಟಿಂಗ್ಸ್ ಅಂತ ಕೂಡ ಇದೆ. ಲೇಸರ್ ಕಟಿಂಗ್, ಒಂದು ಲೇಸರ್ ಎಡ್ಜ್ ಕಟಿಂಗ್ ಅಂತ, ಬೆಸುಗೆ ಹಾಕಕ್ಕೆ, ಕತ್ತರಿಸಕ್ಕೆ, ಕೊರಿಯೋದಕ್ಕೆ, ಕೈಗಾರಿಕಾ ಪ್ರದೇಶಗಳಲ್ಲಿನೆಲ್ಲ ಯೂಸ್ ಮಾಡ್ತೀವಿ. ಇದೆಲ್ಲ ಅದರ ಅಪ್ಲಿಕೇಶನ್ಸ್ಗಳು, ಅನ್ವಯಗಳು. ಓಕೆ, ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು ಪ್ರಮುಖವಾಗಿ ಒಂದು ಕ್ವಶನ್ಸ್ ನಿಮಗೆ, ಇದನ್ನು ನೀವೇ ಆನ್ಸರ್ ಮಾಡಿ. ಈ ಕೆಳಗಿನ ಯಾವುದು ವಿದ್ಯುತ್ಕಾಂತೀಯ ಅಲೆಗಳ ಲಕ್ಷಣವಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ವೇವ್ಸ್? ಹೇಳ್ತೀರಾ? ನೆಗೆಟಿವ್ ಸ್ಟೇಟ್ಮೆಂಟು. ಇಲ್ಲಿ 4 3 ಸರಿ ಒಂದು ತಪ್ಪು. ಕಮೆಂಟ್ ಮಾಡಿ. ಇವೆಲ್ಲ ನಾವು MCQs, ಚಾಪ್ಟರ್ ವೈಸ್ ವಿಡಿಯೋಸ್ ಈಗೇನು ಮಾಡ್ತಾ ಇದೀವಿ, ಮುಂದೆ ಮಾಡ್ತೀವಿ. ಅದೆಲ್ಲ ಕೂಡ ಓಕೆ, ಕಂಪ್ಲೀಟ್ ಸಿಲೆಬಸ್ ಈ ಒಂದು PDF ಅಲ್ಲಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಪೇ ಮಾಡ್ಬೋದು, ತಗೋಬೋದು. ಅಲ್ಲಿ ಥಿಯರಿ ಕ್ಲಾಸು, MCQs ಎರಡೂ ಇರುತ್ತೆ. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಬರೀ ಫಿಸಿಕ್ಸ್ ಅಲ್ಲ, ಫಿಸಿಕ್ಸ್, ಜಿಯಾಗ್ರಫಿ ಎರಡೂ ಇದೆ. ಭೌತಶಾಸ್ತ್ರ, ಭೂಗೋಳಶಾಸ್ತ್ರ ಏನು ಸಿಲೆಬಸ್ ಇದೆ ಕಂಪ್ಲೀಟು. ಥಿಯರಿ ಕ್ಲಾಸು, MCQs ನಿಮಗೆ ಎಲ್ಲ ಸಿಗುತ್ತೆ. ಇಮೇಲ್ ID ಕರೆಕ್ಟಾಗಿ ಕೊಡಬೇಕು ನೀವು ಪೇ ಮಾಡ್ಬೇಕಾದ್ರೆ. ಯಾಕಂದ್ರೆ ಅಲ್ಲಿಗೆ ಬರೋದು, ಫೋನ್ ನಂಬರ್ ಕರೆಕ್ಟಾಗಿ ಕೊಟ್ಟು ಪೇ ಮಾಡಿದ್ರೆ ನಿಮ್ಮ ಇಮೇಲ್ ID ಬರುತ್ತೆ ಒಂದು ಪೇಮೆಂಟ್ ಸ್ಲಿಪ್ಪು, ಇನ್ನೊಂದು ಆರ್ಡರ್ ID ಅಂತ. ಅದರ ಮೇಲೆ ಒಳಗೆ ಹೋದರೆ ಡೌನ್ಲೋಡ್ ಅಂತಿರುತ್ತೆ ಆರ್ಡರ್ IDಯಲ್ಲಿ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಎಕ್ಸಾಮ್ ಹತ್ರ ಇದೆ. ಎಕ್ಸಾಮ್ಸ್ ಪುನಃ ಹೇಳ್ತಾ ಇದ್ದೀನಿ, ಮೋಸ್ಟ್ ಪ್ರಾಬ್ಲಿ ಬೈ ದಿಸ್ ಆರ್ ನೆಕ್ಸ್ಟ್ ವೀಕ್ ಒಳಗೆ ನಿಮಗೆ ಗೊತ್ತಾಗುತ್ತೆ. ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ KPSC ಅಂತ. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಮತ್ತು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.